ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ 29 ಸದಸ್ಯರ ಪೈಕಿ ಆಕಾಂಕ್ಷಿಗಳ ತೀವ್ರ ಪೈಪೋಟಿ. ಇಲ್ಲಿನ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಕ್ಷದಿಂದ ತೀವ್ರ ಪೈಪೋಟಿ ಜರುಗಿದ್ದು ಕಾಣಬಹುದಾಗಿದೆ. ಮೂಲ ಭಾರತೀಯ ಜನತಾ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ 4 ಜನ ಸದಸ್ಯರು ಪ್ರಬಲ ಆಕಾಂಕ್ಷಿಗಳಾಗಿದ್ದು, ಅವರಲ್ಲಿ ಪರಶುರಾಮ ಮಡ್ಡೇರ, ನೀಲಕಂಠ ಕಟ್ಟಿಮನಿ, ಅಜಯ್ ಬಿಚ್ಚಾಲಿ, ಹಿರೇಬಾಯಿ ಸಿಂಗ್ ನಾಗರಾಜ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಹಾಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದಿಂದ ಬಿಜೆಪಿ ಸೇರಿದ 12 ಜನ ಸದಸ್ಯರು ಮೌಲಾ ಸಾಬ್, ದಾದೆ ಸಾಬ್, ಮುಸ್ತಾಕ್ ಅಲಿ, ಫಕ್ರುದ್ದೀನ್ ಸಾಬ್, ಅಫ್ಸಾನಾ ಬೇಗಂ, ಉಮರ್ ಫಾರೂಕ್, ಜರೀನಾ ಬೇಗಂ, ಮುರ್ತುಜಾ ಹುಸೇನ್ ಹಾಗೂ ಜರೀನಾ ಬೇಗಂ, ಇಸ್ಮಾಯಿಲ್ ಸಾಬ್ ಸೇರಿದಂತೆ ಜೆಡಿಎಸ್ನಿಂದ ಮೊಹಮ್ಮದ್ ಉಸ್ಮಾನ್ ಮತ್ತು ಅಬ್ದುಲ್ ಜಬ್ಬಾರ್ ಪ್ರಬಲ ಆಕಾಂಕ್ಷಿಯಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆ ಸದಸ್ಯರಲ್ಲಿ ತೀವ್ರ ಪೈಪೋಟಿ ಹೊಂದಿದ್ದು, ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸುಧಾ ಸೋಮನಾಥ್, ಪಾರ್ವತಮ್ಮ ದುರ್ಗೇಶ್ ದೊಡ್ಮನಿ, ಪಾರ್ವತಮ್ಮ ಬಾಲಾಜಿ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಯಾರು ಗದ್ದುಗೆ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ಸಿಂಗನಾಳ್ ವಿರೂಪಾಕ್ಷಪ್ಪ ಮಾತನಾಡಿ, ಈ ಬಾರಿಯ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆ ಹಿಡಿಯುವುದು ಶತಸಿದ್ಧ ಎಂದು ತಿಳಿಸಿದ್ದಾರೆ. ಇನ್ನೇನು ಮಾನ್ಯ ಜಿಲ್ಲಾಧಿಕಾರಿಗಳು ಅಧಿಕೃತ ಆದೇಶ ಹೊರಬಂದ ನಂತರ ಯಾರ ಪಾಲಾಗುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿದಂತೆ ಸರ್ವ ಸದಸ್ಯರು ಸಭೆಯನ್ನ ಕರೆದು ಚರ್ಚಿಸಲಾಗಿದೆ ಎಂದು ಕಿಷ್ಕಿಂಧ ವಾಹಿನಿಗೆ ಈ ಮೂಲಕ ಮಾಹಿತಿ ಲಭ್ಯವಾಗಿದೆ. ಗಂಗಾವತಿ ನಗರಸಭೆ ಚುನಾವಣೆಯ ಪ್ರಯುಕ್ತ ನಿನ್ನೆ ತಾನೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೀಸಲಾತಿಗಳನ್ನು ಪ್ರಕಟವಾಗಿವೆ. ಗಂಗಾವತಿ ನಗರಸಭೆಗೆ BCMA ಕ್ಯಾಟಗರಿ ಮತ್ತು ಉಪಾಧ್ಯಕ್ಷಕ್ಕೆ SC ಮಹಿಳೆ ಕ್ಯಾಟಗರಿ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ ಎಂದು ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದಾರೆ. ಆ ದಿನಾಂಕದ ರಂದು ಇವತ್ತು ಗಂಗಾವತಿ ನಗರಸಭೆಯ ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಇವತ್ತೇನು ಹೆಚ್ಚು ಕಮ್ಮಿ 24ರಿಂದ 27 ಸದಸ್ಯರು ಇವತ್ತು ಭಾರತೀಯ ಜನತಾ ಪಕ್ಷದ ನಗರಸಭೆಯ ಚುಕ್ಕಾಣಿ ಹಿಡಿಯುವಂಥ ಸೂಚನೆಗಳು ಇವತ್ತು ಕಂಡು ಬರ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ನೇತೃತ್ವದಲ್ಲಿ ಇವತ್ತು ಎಲ್ಲ ಮಾಜಿ ಮತ್ತು ಶಾಸಕರು, ಮಾಜಿ ಸಂಸದರು ನೇತೃತ್ವದಲ್ಲಿ ಅನೇಕ ಭಾರತೀಯ ಜನತಾ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ಇವತ್ತೇನು ಮುಂದಿನ ದಿನಮಾನದಲ್ಲಿ ಗಂಗಾವತಿಯ ನಗರಸಭೆ ಭಾರತೀಯ ಜನತಾ ಪಕ್ಷದ ಚುಕ್ಕಾಣಿಯ ಅಡಿಯಲ್ಲಿ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 25-30 ವರ್ಷದಿಂದ ಏನು JDS ಮತ್ತು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇತ್ತು, ಅನೇಕ ಅಭಿವೃದ್ಧಿಯ ಚಿಂತನೆಗಳು ಇಟ್ಕೊಂಡು ಈ ಒಂದು ನಗರಸಭೆ ಚುನಾವಣೆ ಹಿಡಿಯುವಂಥ ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನದಲ್ಲಿ ಗಂಗಾವತಿ ನಾಗರಿಕರಿಗೆ ಅನೇಕ ಅಭಿವೃದ್ಧಿಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀವಿ.